ಒಂದು ಕಡೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆ ನಡೆಸ್ತಾ ಇದೆ. ಅಮೆರಿಕದ ವಿರುದ್ಧ ಈ ಸಂದರ್ಭದಲ್ಲಿ ಇರಾನ್ ಆರೋಪವನ್ನು ಮಾಡಿದೆ. ಸಂಧಾನಕಾರರಿಗೆ ಬೆದರಿಕೆ ಹಾಕಲಾಗಿದೆ ಅಂತ ಹೇಳಿದೆ ಇರಾನ್. ಮಾತುಕತೆ ಏನಾದರೂ ಮುರಿದು ಬಿದ್ದರೆ ಸಂಧಾನಕಾರರ ಹತ್ಯೆಗೂ ಕೂಡ ಪ್ಲಾನ್ ಆಗಿದ್ದಾವೆ. ಭಯೋತ್ಪಾದನೆ, ಹತ್ಯೆ, ಬೆದರಿಕೆ ಮೂಲಕ ಒತ್ತಡ ತಂತ್ರವನ್ನು ಸಂಧಾನಕಾರರ ಮೇಲೆ ಹೇರಲಾಗ್ತಾ ಇದೆ ಅಂತ ಈಗ ಇರಾನ್ ಹೇಳಿರುವಂಥದ್ದು. ಇರಾನ್ ವಿದೇಶಾಂಗ ವಕ್ತಾರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಮೆರಿಕಾದವರು. ನಮ್ಮ ದೇಶದ ಪ್ರತಿನಿಧಿಗಳಾಗಿ ಯಾರ್ಯಾರು ಹೋಗಿದ್ದಾರೆ, ಇರಾನ್ನ ಸ್ಪೀಕರ್ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವ ಇಬ್ಬರೂ ಕೂಡ ಅವರ ನಿಯೋಗ ಇಸ್ಲಾಮಾಬಾದ್ ತಲುಪಿದ್ದಾರೆ. ಆದರೆ ಅಲ್ಲಿ ನಮ್ಮ ಮೇಲೆ ಒತ್ತಡವನ್ನು ಅಮೆರಿಕ ಹಾಕ್ತಾ ಇದೆ. ಅಕಸ್ಮಾತ್ ಏನಾದರೂ ಮಾತುಕತೆಗಳು ಮುರಿದು ಬಿದ್ದರೆ ಅವ್ರನ್ನ ಹತ್ಯೆ ಮಾಡೋದಾಗಿ ಈಗ ಅಮೆರಿಕ ಪ್ಲ್ಯಾನ್ ಮಾಡಿಕೊಂಡಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಇರಾನ್ ವಕ್ತಾರ ಈಗ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.